ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮಹಿಳೆಯರು ಮುಖ್ಯವಾಗಿ ಸೇವಿಸಲೇಬೇಕಾದ ಸೊಪ್ಪು ಯಾವುದು? ಆಪ್ಷನ್ಸ್ ಎ ಅರಿವೆ, ಬಿ ಸಬ್ಬಸಿಗೆ, ಸಿ ಕಾಶಿ, ಡಿ ಬಸಳೆ. ಸರಿಯಾದ ಉತ್ತರ ಆಪ್ಷನ್ ಎ ಅರಿವೆ. ಹಿಮೋಗ್ಲೋಬಿನ್ ಕೊರತೆ ಅಥವಾ ರಕ್ತಹೀನತೆ ವಿಶೇಷವಾಗಿ ಮಹಿಳೆಯರಲ್ಲಿ ಒಂದು ಪ್ರಮುಖ ಸಮಸ್ಯೆಯಾಗಿದೆ. ಕೆಂಪು ಅರಿವೆ ಸೊಪ್ಪು ಕಬ್ಬಿಣದ ಅತ್ಯುತ್ತಮ ಮೂಲವಾಗಿದೆ. ಇದು ಪಾಲಕ್ಗಿಂತ ಹೆಚ್ಚು ಕಬ್ಬಿಣ ಮತ್ತು ವಿಟಮಿನ್ ಸಿ ಯನ್ನು ಹೊಂದಿರುತ್ತದೆ. ವಿಟಮಿನ್ ಸಿ ಇರುವಿಕೆಯು ದೇಹವು ಕಬ್ಬಿಣವನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ನೀವು ದಣಿದಿದ್ದರೆ ಮತ್ತು ದುರ್ಬಲರಾಗಿದ್ದರೆ ನಿಮ್ಮ ಆಹಾರದಲ್ಲಿ ಕೆಂಪು ಅರಿವೆ ಸೊಪ್ಪನ್ನು ಸೇವಿಸುವುದು ಉತ್ತಮ. ಎರಡನೇ ಪ್ರಶ್ನೆ, ಕೆಲವರಲ್ಲಿ ಟೀ ಕುಡಿಯುವುದರಿಂದ ಅಸಿಡಿಟಿ ಉಂಟಾಗಲು ಕಾರಣವೇನು? ಆಪ್ಷನ್ಸ್ ಎ ಹೆಚ್ಚು ಕುದಿಸುವುದು, ಬಿ ಹೆಚ್ಚು ಟೀ ಪುಡಿ, ಸಿ ಅಜೀರ್ಣ ಸಮಸ್ಯೆ, ಡಿ ದೇಹ ಪ್ರಕ್ರಿಯೆ. ಸರಿಯಾದ ಉತ್ತರ ಆಪ್ಷನ್ ಎ ಹೆಚ್ಚು ಕುದಿಸುವುದು. ಚಹಾದೊಂದಿಗೆ ಹಾಲನ್ನು ಅತಿಯಾಗಿ ಕುದಿಸುವುದರಿಂದ ಪ್ರೋಟೀನ್ಗಳು ಮತ್ತು ಲ್ಯಾಕ್ಟೋಸ್ ಒಡೆದು ಹೋಗಿ ಕೆಲವರಿಗೆ ಆಮ್ಲೀಯತೆಯನ್ನು ಪ್ರಚೋದಿಸುತ್ತದೆ. ಇದಕ್ಕೆ ನೀರಿನಲ್ಲಿ ಚಹಾ ಪುಡಿಯನ್ನು ಚೆನ್ನಾಗಿ ಕುದಿಸಿದ ನಂತರ ಹಾಲು ಸೇರಿಸಿ. ಇದರಿಂದ ಅಸಿಡಿಟಿ ಉಂಟಾಗುವ ಸಾಧ್ಯತೆ ಕಡಿಮೆ. ಚಹಾವನ್ನು ತುಂಬಾ ಹೊತ್ತು ಬಿಟ್ಟರೆ ಅದರಲ್ಲಿ ಆಮ್ಲೀಯತೆಯನ್ನು ಹೆಚ್ಚಿಸಬಹುದು. ತಾಜಾತನವನ್ನು ಆಸ್ವಾದಿಸಲು ಚಹಾವನ್ನು 10 ನಿಮಿಷದೊಳಗೆ ಕುಡಿದು ಮುಗಿಸುವುದು ಆರೋಗ್ಯಕರ. ಮೂರನೇ ಪ್ರಶ್ನೆ, ದಕ್ಷಿಣದ ಗಂಗೆ ಎಂದು ಯಾವ ನದಿಯನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಕಾವೇರಿ, ಬಿ ತುಂಗಭದ್ರಾ, ಸಿ ಗೋದಾವರಿ, ಡಿ ನರ್ಮದಾ. ಸರಿಯಾದ ಉತ್ತರ ಆಪ್ಷನ್ ಸಿ ಗೋದಾವರಿ. ದಕ್ಷಿಣ ಗಂಗಾ ಮತ್ತು ವೃದ್ಧ ಗಂಗಾ ಗೋದಾವರಿ ನದಿಯ ಇತರ ಹೆಸರುಗಳಾಗಿವೆ. ಬೆರಗುಗೊಳಿಸುವ ಇದು ಭಾರತದ ಅತಿ ಉದ್ದದ ನದಿ ಮತ್ತು ಇಡೀ ರಾಷ್ಟ್ರದಲ್ಲಿ 2ನೇ ಅತಿ ಉದ್ದದ ನದಿಯಾಗಿದೆ. ದಾರಿಯಲ್ಲಿ ಇದು ಹಲವಾರು ಸ್ಥಳಗಳ ಮೂಲಕ ಹರಿಯುತ್ತದೆ, ಮುಖ್ಯವಾಗಿ ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಆಂಧ್ರಪ್ರದೇಶದಲ್ಲಿ. ಇದರ ವಿಸ್ತಾರವಾದ ಜಲಾನಯನ ಪ್ರದೇಶವು ಒಡಿಶಾ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢಕ್ಕೂ ಹೋಗುತ್ತದೆ. ನಂತರ ಇದು ಹಲವಾರು ಉಪನದಿಗಳಾಗಿ ವಿಭಜನೆಯಾಗಿ ವಿಶಾಲವಾದ ಡೆಲ್ಟಾ ಬಯಲನ್ನು ರೂಪಿಸುತ್ತದೆ. ಅಂತಿಮವಾಗಿ ಬಂಗಾಳ ಕೊಲ್ಲಿಯ ಪವಿತ್ರ ನೀರನ್ನು ಭೇಟಿಯಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಮಕರ ಸಂಕ್ರಾಂತಿ ಹಬ್ಬವು ಯಾವುದನ್ನು ಸಂಕೇತಿಸುತ್ತದೆ? ಆಪ್ಷನ್ಸ್ ಎ ಸಮೃದ್ಧಿ, ಬಿ ಕಾಲ, ಸಿ ಕೃತಜ್ಞತೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪೈರು ತೆಗೆಯುವ ಸಂದರ್ಭದಲ್ಲಿ ಆಚರಿಸಲಾಗುವ ಸಂಕ್ರಾಂತಿ ಹಬ್ಬ ಸಮೃದ್ಧಿಯ ಸಂಕೇತ. ಸಂಕ್ರಾಂತಿ ಮುಖ್ಯವಾಗಿ ಸುಗ್ಗಿಯ ಹಬ್ಬ. ದವಸ ಧಾನ್ಯ ಬೆಳೆಯಲು ಸಹಾಯಕವಾದ ರೈತನ ಸ್ನೇಹಿತ. ದನಕರುಗಳಿಗೂ ಆ ದಿನ ರೈತ ಕೃತಜ್ಞತೆಯನ್ನು ಸಲ್ಲಿಸುತ್ತಾನೆ. ಮಕರ ಸಂಕ್ರಾಂತಿಯು ಸೂರ್ಯ ದೇವನಿಗೆ ಮೀಸಲಾಗಿದೆ. ಈ ಹಬ್ಬವು ಹಿಂದೂಗಳಿಗೆ ಉತ್ತರಾಯಣ ಕಾಲ ಎಂದು ಕರೆಯಲ್ಪಡುವ 6 ತಿಂಗಳ ಮಂಗಳಕರ ಅವಧಿಯ ಆರಂಭವನ್ನು ಸಂಕೇತಿಸುತ್ತದೆ. ಇದು ಆಧ್ಯಾತ್ಮಿಕ ಆಚರಣೆಗಳಿಗೆ ಮಹತ್ವದ ಅವಧಿ ಎಂದು ಪರಿಗಣಿಸಲಾಗಿದೆ. ಐದನೇ ಪ್ರಶ್ನೆ, ಉದ್ಯಾನವನದಲ್ಲಿ ನಿತ್ಯ 1 ಗಂಟೆ ಕಳೆಯುವುದರಿಂದಾಗುವ ಪ್ರಯೋಜನವೇನು? ಆಪ್ಷನ್ಸ್ ಎ ಒತ್ತಡ ನಿವಾರಣೆ, ಬಿ ಶ್ವಾಸಕೋಶ ಶುದ್ಧಿ, ಸಿ ಉತ್ತಮ ಉಸಿರಾಟ, ಡಿ ತೂಕ ಇಳಿಕೆ. ಸರಿಯಾದ ಉತ್ತರ ಆಪ್ಷನ್ ಎ ಒತ್ತಡ ನಿವಾರಣೆ. ಹಿತವಾದ ತಂಗಾಳಿ ಹಸಿರಸಿರಿ ಮನಸ್ಥಿತಿಯನ್ನು ಉತ್ತಮವಾಗಿಸುತ್ತದೆ. ಒತ್ತಡ ತಗ್ಗಿಸಲು ನೆರವಾಗುತ್ತದೆ. ಇದು ನಿಮ್ಮನ್ನು ಶಾಂತಗೊಳಿಸುತ್ತದೆ. ಹಸಿರ ಸ್ಥಳದಲ್ಲಿ ಕಾಲ ಕಳೆಯುವುದು ಅರಿವಿನ ಉತ್ತಮ ಕಾರ್ಯನಿರ್ವಹಣೆ, ಮಾನಸಿಕ ಸ್ಪಷ್ಟತೆ, ಗಮನ ಕೇಂದ್ರೀಕರಿಸುವ ಸಾಮರ್ಥ್ಯವನ್ನು ಉತ್ತಮವಾಗಿಸುತ್ತದೆ. ಪ್ರಕೃತಿಯಲ್ಲಿ ಕಾಲ ಕಳೆಯುವುದು ದೇಹದ ಆಂತರಿಕ ಗಡಿಯಾರವನ್ನು ಮರುಹೊಂದಿಸಲು ಸಹಾಯಕ. ಹಗಲಿನಲ್ಲಿ ನೈಸರ್ಗಿಕ ಬೆಳಕಿಗೆ ಒಡ್ಡಿಕೊಳ್ಳುವುದರಿಂದ ಮೆಲಟೋನಿನ್ ಉತ್ಪಾದನೆ ಹೆಚ್ಚಾಗುತ್ತದೆ. ಇದು ರಾತ್ರಿಯ ನಿದ್ರೆಯನ್ನು ಸುಧಾರಿಸಲು ಸಹಾಯಕ. ಹಗುರವಾದ ದೈಹಿಕ ಚಟುವಟಿಕೆಗಳು ಪ್ರಕೃತಿಯ ಶಾಂತಗೊಳಿಸುವ ಪರಿಣಾಮಗಳ ಸಂಯೋಜನೆಯು ಅಧಿಕ ರಕ್ತದೊತ್ತಡದ ಅಪಾಯವನ್ನು ತಗ್ಗಿಸಲು ನೆರವಾಗುತ್ತದೆ. ಆರನೇ ಪ್ರಶ್ನೆ, ಗ್ಯಾಸ್ ಸಿಲಿಂಡರ್ನ ಅಡಿಯಲ್ಲಿ ರಂಧ್ರಗಳನ್ನು ಇರಿಸಲು ಕಾರಣವೇನು? ಆಪ್ಷನ್ಸ್ ಎ ಸುರಕ್ಷತೆ, ಬಿ ತೇವಾಂಶ ತಡೆ, ಸಿ ಗಾಳಿಯ ಪ್ರಸರಣ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಈ ರಂಧ್ರಗಳ ಮುಖ್ಯ ಉದ್ದೇಶ ಗಾಳಿಯ ಪ್ರಸರಣವನ್ನು ಸುಧಾರಿಸುವುದು ಮತ್ತು ತೇವಾಂಶ ಸಂಗ್ರಹವಾಗುವುದನ್ನು ತಡೆಯುವುದು.
ಸಿಲಿಂಡರ್ ಅನ್ನು ನೆಲದ ಮೇಲೆ ಇರಿಸಿದಾಗ ತೇವಾಂಶವು ಟೈಲ್ಸ್ ಅಥವಾ ನೆಲವನ್ನು ತಲುಪುವ ಸಾಧ್ಯತೆ ಇದೆ. ಈ ತೇವಾಂಶವು ಸಿಲಿಂಡರ್ನ ಕೆಳಭಾಗದಲ್ಲಿ ಉಳಿಯುವ ಸಾಧ್ಯತೆ ಇದೆ. ಕಾಲಾನಂತರದಲ್ಲಿ ಅದು ತುಕ್ಕು ಹಿಡಿಯುವ ಸಾಧ್ಯತೆ ಇದೆ. ಆದರೆ ಈ ರಂಧ್ರಗಳಿಂದಾಗಿ ಗಾಳಿಯ ಹರಿವು ಸುಲಭವಾಗುತ್ತದೆ. ಇದು ತೇವಾಂಶವನ್ನು ವೇಗವಾಗಿ ಒಣಗಲು ಕಾರಣವಾಗುತ್ತದೆ. ಈ ಗಾಳಿಯ ಪ್ರಸರಣವು ಸಿಲಿಂಡರ್ನ ತಾಪಮಾನವನ್ನು ಸ್ವಲ್ಪ ಮಟ್ಟಿಗೆ ನಿಯಂತ್ರಿಸುತ್ತದೆ. ಕೆಳಭಾಗದಲ್ಲಿರುವ ರಂಧ್ರಗಳು ಶಾಖವನ್ನು ಬಿಡುಗಡೆ ಮಾಡಲು ಮತ್ತು ಗಾಳಿಯನ್ನು ಪ್ರಸಾರ ಮಾಡಲು ಸಹಾಯ ಮಾಡುತ್ತವೆ. ಇದು ಸಿಲಿಂಡರ್ನಲ್ಲಿ ಅತಿಯಾದ ಒತ್ತಡದ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ. ಅಲ್ಲದೆ ಸಿಲಿಂಡರ್ ಸವೆತದಿಂದಾಗಿ ದುರ್ಬಲಗೊಂಡರೆ ಸ್ಫೋಟದ ಅಪಾಯ ಹೆಚ್ಚಾಗುತ್ತದೆ. ಈ ರಂಧ್ರಗಳು ಸವೆತವನ್ನು ಕಡಿಮೆ ಮಾಡುವ ಮೂಲಕ ಸಿಲಿಂಡರ್ನ ಸುರಕ್ಷತೆಯನ್ನು ಹೆಚ್ಚಿಸುತ್ತವೆ. 7ನೇ ಪ್ರಶ್ನೆ, ಚಳಿಗಾಲದಲ್ಲಿ ಗೆಣಸನ್ನು ತಿನ್ನಬೇಕು ಎಂದು ಹೇಳಲು ಕಾರಣವೇನು? ಆಪ್ಷನ್ಸ್ ಎ, ಇಮ್ಯುನಿಟಿ ಹೆಚ್ಚಳ, ಬಿ, ಆರೋಗ್ಯಕರ ಹೃದಯ, ಸಿ, ಚರ್ಮ ರಕ್ಷಣೆ, ಡಿ, ಜೀರ್ಣಶಕ್ತಿ ಹೆಚ್ಚಳ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಗೆಣಸಿನಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಯಂತಹ ಪೋಷಕಾಂಶಗಳಿದ್ದು ಇವು ಬಲವಾದ ರೋಗನಿರೋಧಕ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಅವಶ್ಯಕ. ಬೀಟಾ ಕ್ಯಾರೋಟಿನ್ ಜೊತೆಗೆ ಗೆಣಸಿನಲ್ಲಿರುವ ಆಂಟಿ ಆಕ್ಸಿಡೆಂಟ್ಸ್ ಆಕ್ಸಿಡೇಟಿವ್ ಒತ್ತಡ ಉರಿಯೂತದ ವಿರುದ್ಧ ಹೋರಾಡುವ ಮೂಲಕ ಹೃದಯದ ಆರೋಗ್ಯ ವೃದ್ಧಿಗೆ ನೆರವಾಗುತ್ತವೆ. ಇದರಲ್ಲಿ ಫೈಬರ್ ಉತ್ತಮ ಪ್ರಮಾಣದಲ್ಲಿದೆ. ಇದು ಕರುಳಿನ ನಿಶ್ಚಲತೆ ಅಥವಾ ಮಲಬದ್ಧತೆಯನ್ನು ತಡೆಯುತ್ತದೆ. ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಹಾಗೂ ಹೆಚ್ಚಿನ ಫೈಬರ್ ಅಂಶದಿಂದಾಗಿ ಗೆಣಸು ಬ್ಲಡ್ ಶುಗರ್ ಮಟ್ಟವನ್ನು ನಿಯಂತ್ರಿಸಲು ನೆರವಾಗುತ್ತದೆ. 8ನೇ ಪ್ರಶ್ನೆ, ಭಾರತದ ಗೋಧಿ ಕಣಜ ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ, ಪಠಾಣ್ಕೋಟ್, ಬಿ, ಬೆಳಗಾವಿ, ಸಿ, ಅಮೃತ್ಸರ್, ಡಿ, ಲುಧಿಯಾನಾ. ಸರಿಯಾದ ಉತ್ತರ ಆಪ್ಷನ್ ಡಿ, ಲುಧಿಯಾನಾ. ಲುಧಿಯಾನಾವನ್ನು ಭಾರತದ ಗೋಧಿ ಕಣಜ ಎಂದು ಕರೆಯಲಾಗುತ್ತದೆ. ಇದು ಫಲವತ್ತಾದ ಮಣ್ಣು ಮತ್ತು ಹೆಚ್ಚಿನ ಗೋಧಿ ಉತ್ಪಾದನೆಗೆ ಹೆಸರುವಾಸಿಯಾದ ರಾಜ್ಯವಾದ ಪಂಜಾಬ್ನಲ್ಲಿದೆ. ಲುಧಿಯಾನಾದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಪ್ರತಿ ವರ್ಷವೂ ಅಪಾರ ಪ್ರಮಾಣದಲ್ಲಿ ಗೋಧಿ ಬೆಳೆಯುತ್ತದೆ. ದೇಶದ ವಿವಿಧ ಭಾಗಗಳಿಗೆ ಗೋಧಿಯನ್ನು ಸಂಗ್ರಹಿಸಲು ಮತ್ತು ಪೂರೈಸಲು ಈ ನಗರವು ಒಂದು ಪ್ರಮುಖ ಕೇಂದ್ರವಾಗಿದೆ. ಇದು ಇದಕ್ಕೆ ಈ ವಿಶೇಷ ಬಿರುದನ್ನು ಪಡೆದಿದೆ. 9ನೇ ಪ್ರಶ್ನೆ, ದೇಹದಲ್ಲಿ ನೀರಿನ ಕೊರತೆಯಾದರೆ ಯಾವ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ? ಆಪ್ಷನ್ಸ್ ಎ, ನಿಮೋನಿಯಾ, ಬಿ, ಮೆದುಳು ಸ್ಟ್ರೋಕ್, ಸಿ, ಬಿಪಿ, ಡಿ, ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಎ, ನಿಮೋನಿಯಾ. ದೇಹದ ಒಟ್ಟಾರೆ ಆರೋಗ್ಯಕ್ಕೆ ಮಾತ್ರವಲ್ಲದೆ ಶ್ವಾಸಕೋಶಗಳಿಗೂ ನೀರು ಅಮೃತದಂತೆ. ಚಳಿಗಾಲದಲ್ಲಿ ಅನೇಕರು ನೀರಿನ ಸೇವನೆಯನ್ನು ಕಡಿಮೆ ಮಾಡುತ್ತಾರೆ. ಇದು ದೇಹದ ನಿರ್ಜಲೀಕರಣಕ್ಕೆ ಕಾರಣವಾಗಿ ಶ್ವಾಸನಾಳದಲ್ಲಿನ ಲೋಳೆಯನ್ನು ದಪ್ಪವಾಗಿಸುತ್ತದೆ. ಉಸಿರಾಟಕ್ಕೆ ಲೋಳೆಯು ತೆಳುವಾಗಿರುವುದು ಅಗತ್ಯ. ದೇಹದಲ್ಲಿ ನೀರಿನಾಂಶ ಕಡಿಮೆಯಾದಾಗ ಈ ಲೋಳೆಯು ದಪ್ಪವಾಗುತ್ತದೆ. ಇದರಿಂದ ಶ್ವಾಸನಾಳದ ಸಿಲಿಯಾ ಎಂಬ ಅಂಗಾಂಶಗಳಿಗೆ ಆ ಲೋಳೆಯನ್ನು ಹೊರಹಾಕಲು ಕಷ್ಟವಾಗುತ್ತದೆ. ಹಾಗಾಗಿ ಶ್ವಾಸಕೋಶದಲ್ಲಿ ಕಫ ಸಂಗ್ರಹವಾಗುತ್ತದೆ. ಇದು ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೆ ದಾರಿಯಾಗಿ ನಿಮೋನಿಯಾದಂತಹ ಸೋಂಕುಗಳ ಅಪಾಯವನ್ನು ಹೆಚ್ಚಿಸುತ್ತದೆ. 10ನೇ ಪ್ರಶ್ನೆ, ದಿನನಿತ್ಯ ಪ್ಲಾಸ್ಟಿಕ್ ಬಾಟಲಿಗಳಲ್ಲಿ ನೀರು ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ, ಅಂಗಹಾನಿ, ಬಿ, ಹಾರ್ಮೋನ್ ಸಮಸ್ಯೆ, ಸಿ, ಕ್ಯಾನ್ಸರ್, ಡಿ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಕುಡಿಯುವ ನೀರಿನಲ್ಲಿ ಕಣ್ಣಿಗೆ ಕಾಣದ ಕೆಲ ಕಣಗಳಿವೆ. ಅದರಲ್ಲಿ ಮೈಕ್ರೋಪ್ಲಾಸ್ಟಿಕ್ಗಳು ಒಂದು. ಮೈಕ್ರೋಪ್ಲಾಸ್ಟಿಕ್ಗಳನ್ನು ಸೇವಿಸುವುದರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಇದು ರಕ್ತವನ್ನು ಪ್ರವೇಶಿಸಿ ಪ್ರಮುಖ ಅಂಗಗಳಿಗೆ ಹಾನಿ ಉಂಟುಮಾಡುತ್ತದೆ. ಹಾರ್ಮೋನ್ಗಳಿಗೆ ಸಮಸ್ಯೆಯನ್ನು ಉಂಟುಮಾಡುವುದಲ್ಲದೆ ಉರಿಯೂತ, ಜೀವಕೋಶಗಳಿಗೆ ಸಮಸ್ಯೆ, ನರಗಳಿಗೆ ಹಾನಿ, ಸಂತಾನೋತ್ಪತ್ತಿ ಸಮಸ್ಯೆ ಹಾಗೂ ಕ್ಯಾನ್ಸರ್ ರೋಗಕ್ಕೂ ಕಾರಣವಾಗುತ್ತದೆ. ಇದಲ್ಲದೆ ಉಸಿರಾಟದ ಕಾಯಿಲೆ, ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತದೆ. 11ನೇ ಪ್ರಶ್ನೆ, ಯಾವ ವಿಷಯವನ್ನು ಎಲ್ಲ ವಿಜ್ಞಾನಗಳ ತಾಯಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ, ಭೌತಶಾಸ್ತ್ರ, ಬಿ, ಗಣಿತ, ಸಿ, ಹಿಂದಿ, ಡಿ, ಇಂಗ್ಲಿಷ್. ಸರಿಯಾದ ಉತ್ತರ ಆಪ್ಷನ್ ಬಿ, ಗಣಿತ. ಎಲ್ಲ ವಿಜ್ಞಾನಗಳ ತಾಯಿ ಎಂಬ ಪದವನ್ನು ಸಾಮಾನ್ಯವಾಗಿ ಗಣಿತಶಾಸ್ತ್ರಕ್ಕೆ ನೀಡಲಾಗುತ್ತದೆ. ಇದು ಎಲ್ಲ ಇತರ ವೈಜ್ಞಾನಿಕ ಕ್ಷೇತ್ರಗಳಿಗೆ ಮೂಲಭೂತ ಭಾಷೆ ಮತ್ತು ಅನಿವಾರ್ಯ ಸಾಧನವಾಗಿ ಅದರ ಕಾರ್ಯವನ್ನು ಎತ್ತಿ ತೋರಿಸುತ್ತದೆ.
ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಚಲ್ ಲವ್ ಯು ಆಲ್, ಟೇಕ್ ಕೇರ್.